28 ಕ್ವಶನ್. ಇದೇನ್ ಕೊಟ್ಟಿದ್ದಾರೆ ನೋಡ್ರಿ, ಫೈಂಡ್ ದ ಏರಿಯಾ ಆಫ್ ದ ರಾಂಬಸ್ ABCD ಅಂತ ಕೊಟ್ಟಿದ್ದಾರೆ. ಓಕೆ, ಏರಿಯಾ ಆಫ್ ರಾಂಬಸ್ ಕಂಡಿಡಬೇಕು. ಓಕೆ, ಸೊ ಫಸ್ಟ್ ನಾನು ಆ ರಾಂಬಸ್ ನ ಡ್ರಾ ಮಾಡ್ಬಿಡ್ತೀನಿ. ಓಕೆ, ಇದೇ ರಾಂಬಸ್ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಆ ರಾಂಬಸ್ ಬಂದ್ಬಿಟ್ಟು ABCD ABCD. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ, ಕೋಆರ್ಡಿನೇಟ್ಸ್ ಆಫ್ ದ ವರ್ಟಿಸಸ್ ಆರ್ A of 2, 4. A ವರ್ಟಿಸಿಸ್ ಕೊಟ್ಟಿದ್ದಾರೆ ಏನು 2, 4. ಆಮೇಲೆ C ವರ್ಟಿಸಿಸ್ ಕೊಟ್ಟಿದ್ದಾರೆ ಏನು 8, 12 ಅಂತ ಕೊಟ್ಟಿದ್ದಾರೆ. ಆಮೇಲೆ ಲೆಂತ್ ಆಫ್ BD ಕೊಟ್ಟಿದ್ದಾರೆ ಎಷ್ಟು 5. BD ಲೆಂತ್ ಕೊಟ್ಟಿದ್ದಾರೆ, ಅದು ಬಂದ್ಬಿಟ್ಟು ಎಷ್ಟು 5 ಅಂತ ಕೊಟ್ಟಿದ್ದಾರೆ. ಸೊ ಈಗ ಏನ್ ಗೊತ್ತು ನನಗೆ, BD is equal to 5 ಅಂತ ಗೊತ್ತು. ಓಕೆ, ಈಗ ನಾನೇನ್ ಮಾಡ್ಬೇಕು, ಇಲ್ಲಿ AC ಇದೆ ನೋಡ್ರಿ. ಓಕೆ, ಈ AC ಡಿಸ್ಟೆನ್ಸ್ ಕಂಡಿಬೇಕು. ಓಕೆ, ಸೊ ಯಾಕೆ ಅಂದ್ರೆ ಏರಿಯಾ ಆಫ್ ರಾಂಬಸ್ ಅಂದ್ರೆ ನಥಿಂಗ್ ಬಟ್ ಏನು, ಫಾರ್ಮುಲಾ ಏನು ಗೊತ್ತಿರ್ಬೇಕು ನಿಮಗೆ. ಏರಿಯಾ ಆಫ್ ರಾಂಬಸ್ ಫಾರ್ಮುಲಾ ಬಂದ್ಬಿಟ್ಟು ಹಾಫ್ ಇಂಟು ಡಯಾಗ್ನಲ್ 1 ಇಂಟು, ಓಕೆ, ಹಾಫ್ ಇಂಟು ಡಯಾಗ್ನಲ್ 1 ಇಂಟು ಡಯಾಗ್ನಲ್ 2. ಓಕೆ, ಇದು ಬಂದ್ಬಿಟ್ಟು ಫಾರ್ಮುಲಾ. ಹಾಫ್ ಇಂಟು ಇಲ್ಲಿ ಡಯಾಗ್ನಲ್ 1 ನ ನಾವು ಇಲ್ಲಿ 2 ಡಯಾಗ್ನಲ್ ಇದಾವೆ, ಯಾವ್ದು. ಓಕೆ, 2 ಡಯಾಗ್ನಲ್ ಬಂದ್ಬಿಟ್ಟು ಒಂದು ಬಂದ್ಬಿಟ್ಟು BD, ಇನ್ನೊಂದು ಬಂದ್ಬಿಟ್ಟು ಏನು AC. ಸೊ 2 ಡಯಾಗ್ನಲ್ ಇದಾವೆ, ಯಾವ್ಯಾವು, ಒಂದು BD ಇನ್ನೊಂದು AC. ಸೊ ಡಯಾಗ್ನಲ್ 1 ನ ನೀವು BD ಅಂತ ತಗೊಳ್ರಿ, ಡಯಾಗ್ನಲ್ 2 ನ AC ಅಂತ ತಗೊಳ್ರಿ. ಓಕೆ, ಸೊ ಅವಾಗ ಏನಾಗುತ್ತೆ, ಹಾಫ್ ಇಂಟು BD ವ್ಯಾಲ್ಯೂ ಏನು 5. ಈಗ ನನಗೆ AC ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನ ಕಂಡುಹಿಡಿಯೋಣ. ಸೊ ಈಗ ನಾವೇನ್ ಮಾಡೋಣ, AC ವ್ಯಾಲ್ಯೂ ಕಂಡುಹಿಡಿಬೇಕು. ಓಕೆ, ಸೊ ಇದು A, ಇದು C. ಓಕೆ, A ವ್ಯಾಲ್ಯೂ ಏನು 2, 4. ಓಕೆ, C ವ್ಯಾಲ್ಯೂ ಏನಿದೆ 8, 12. ಓಕೆ, ಸೊ ನಾವ್ ಇವಾಗ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡೋಣ. ಇದೇನಾಗುತ್ತೆ, ಇದು x1 y1, ಇದು x2 y2. ಓಕೆ, ಸೊ ನಾನೇನ್ ಮಾಡ್ತೀನಿ ಇವಾಗ, ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಡಿಸ್ಟೆನ್ಸ್ ಫಾರ್ಮುಲಾ ಏನು, D is equal to root x2 minus x1 whole square plus y2 minus y1 whole square. Okay, so D is equal to root, ಈಗ ಸಬ್ಸ್ಟಿಟ್ಯೂಟ್ ಮಾಡ್ರಿ. x2 ಇದ್ದಲ್ಲಿ ಏನ್ ಬರಿಬೇಕು, x2 ಇದ್ದಲ್ಲಿ 8 ಬರಿಬೇಕು, ಮೈನಸ್ x1 ಇದ್ದಲ್ಲಿ ಏನ್ ಬರಿಬೇಕು 2 ಬರಿಬೇಕು, ಹೋಲ್ ಸ್ಕ್ವೇರ್ ಪ್ಲಸ್ y2 ವ್ಯಾಲ್ಯೂ ಏನು 12 ಮೈನಸ್ y1 ವ್ಯಾಲ್ಯೂ ಏನಿದೆ 4 ಹೋಲ್ ಸ್ಕ್ವೇರ್. ಸೊ D is equal to, okay, 8 minus 2 ಏನಾಗುತ್ತೆ 6 ಸ್ಕ್ವೇರ್ ಪ್ಲಸ್ 12 minus 4 ಏನಾಗುತ್ತೆ 8 ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಇಲ್ಲಿ ಬರ್ಕೊಂತೀನಿ ನಾನು. ಓಕೆ, ಸೊ ಇಲ್ಲಿ ಬರೀತೀನಿ D is equal to, ಈಗ ಉಳಿದಿದ್ದೇನು 6 ಸ್ಕ್ವೇರ್ ಅಂದ್ರೆ ಎಷ್ಟು 36, 8 ಸ್ಕ್ವೇರ್ ಅಂದ್ರೆ ಎಷ್ಟು 64. ಸೊ D is equal to 64 plus 36 ಎಷ್ಟು 100. ಸೊ ರೂಟ್ ಇರುತ್ತೆ, ರೂಟ್ 100 ನಥಿಂಗ್ ಬಟ್ ಏನು 10 ಅಂತ ಗೊತ್ತಾಯ್ತು. ಸೊ AC ಡಿಸ್ಟೆನ್ಸ್ ಎಷ್ಟು ಅಂತ ಗೊತ್ತಾಯ್ತು 10 ಅಂತ ಗೊತ್ತಾಯ್ತು. ಸೊ ನಾನು ಇವಾಗ AC ಇದ್ದಲ್ಲಿ ಏನ್ ಬರಿಬಹುದು 10 ಅಂತ ಬರಿಬಹುದು. ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಓಕೆ, ಈಗ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ, 2 1 ಜಾ 2 5 ಜಾ. ಸೊ 5 5 ಎಷ್ಟು 25 ಆಯ್ತು. ಏರಿಯಾ ಇರೋದ್ರಿಂದ ನಾವೇನ್ ಬರಿಬೇಕು, ಸ್ಕ್ವೇರ್ ಅಲ್ಲಿ ಬರಿಬೇಕು. ಅವ್ರು ಯೂನಿಟ್ಸ್ ಅಂತ ಕೊಟ್ಟಿದ್ದಾರೆ, ಸೊ ನಾವೇನ್ ಬರಬೇಕು 25 ಸ್ಕ್ವೇರ್ ಯೂನಿಟ್ಸ್ ಅಂತ ಬರಿಬೇಕು. ಸೊ ಇದು ಬಂದ್ಬಿಟ್ಟು ಏರಿಯಾ ಆಫ್ ರಾಂಬಸ್. ಓಕೆ, 25 ಸ್ಕ್ವೇರ್ ಯೂನಿಟ್ಸ್. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಓಕೆ, ನೀವು ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 3 ಇದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.